ಬಾಂಬೆ ಮಿಠಾಯಿ ಡಬಲ್ ಎಂಜಿನ್ ಬ್ರಹ್ಮಚಾರಿ ಸಿನಿಮಾ ಮೂಲಕ ಭರವಸೆ ಹುಟ್ಟಿಸಿದಂಥ ನಿರ್ದೇಶಕ ಚಂದ್ರಮೋಹನ್ ಅವರು ಈಗ ಮಲ್ಟಿ ಸ್ಟಾರ್ ಸಿನಿಮಾ ಮೂಲಕ ಮತ್ತೆ ಕಂಬ್ಯಾಕ್ ಮಾಡ್ತಿದ್ದಾರೆ. ಸೊ ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಖುದ್ದು ನಮ್ಮ ಜೊತೆ ಚಂದ್ರಮೋಹನ್ ಇದ್ರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಥ್ಯಾಂಕ್ ಯು. ಸರ್ ಮೊದಲ 3 ಪ್ರಯತ್ನದಲ್ಲೇ ದೊಡ್ಡ ಗೆಲುವು ಸಾಧಿಸಿದಿರಿ. ಒಂದಷ್ಟು ಆಡಿಯನ್ಸ್ಗಳನ್ನು ಅಂದರೆ ನಗುವಿನ ಮೂಲಕ ಕೈಲೇ ಹಿಡ್ಕೊಂಡಿದ್ರಿ, ಸೊ ಮನೋರಂಜನೆ ಮೂಲಕ. ಸೊ ಈಗ ಮತ್ತೊಂದು ಸಿನಿಮಾ ಫಾರೆಸ್ಟ್. ಸೊ ಇದು ಯಾವ ರೀತಿಯ ಸಿನಿಮಾ ಆಗಿರ್ಬೋದು ಅಂತ? ಓಕೆ, ಫಸ್ಟು ಫಾರೆಸ್ಟ್ ಸಿನಿಮಾದ ಫಸ್ಟ್ ಅಪ್ಡೇಟು ಫಸ್ಟ್ ನ್ಯೂಸ್ ಮೂಲಕ ಥ್ಯಾಂಕ್ ಯು. ಅದು ಲೋಕೇಶ್ ಅವ್ರ ಜೊತೆ ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಫಾರೆಸ್ಟ್ ಸಿನಿಮಾ ಒಂದು ತುಂಬ ವೈಬ್ರೇಷನ್ ಇರೋಂಥ ಸಿನಿಮಾ. ಯಾಕೆ ನನ್ನ 3 ಸಿನಿಮಾಗಳು ಏನೋ ಅಂದರೆ ಒಂದು ಎಂಟರ್ಟೈನ್ಮೆಂಟು ಒತ್ತಿಟ್ಕೊಂಡು ಕಾಮಿಡಿಗೆ ಜಾಸ್ತಿ ಒತ್ತು ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಬಟ್ ಈ ಸಿನಿಮಾದಲ್ಲೂ ಎಂಟರ್ಟೈನ್ಮೆಂಟು ಕಾಮಿಡಿ ಎಲ್ಲ ಇದ್ದೇ ಇರುತ್ತೆ. ಜೊತೆಗೆ ಒಂದು ಅಡ್ವೆಂಚರ್ ಜೊತೆ ಮೂವ್ ಮಾಡ್ತಾ ಇದ್ದೀವಿ, ಅದು ಮಲ್ಟಿ ಸ್ಟಾರ್. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಫಸ್ಟು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಪ್ರೊಡ್ಯೂಸರ್ ಫಸ್ಟು ರೆಫರೆನ್ಸ್ ತಗೋತೀನಿ. ಏಕೆ ಅಂದರೆ ಸುಮಾರು 15 ವರ್ಷಗಳ ಫ್ರೆಂಡ್ಶಿಪ್ ನನಗವ್ರಿಗೂ. ಸುಮಾರು ತುಂಬ ಪ್ಯಾಷನೇಟ್ ಇರೋಂಥ ಪ್ರೊಡ್ಯೂಸರ್ ಅವರು. ಇಂಡಸ್ಟ್ರಿಗೆ ಒಂದು NMK ಸಿನಿಮಾಸ್ ಮೂಲಕ ಅವರು ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ, ಒಂದು ದೊಡ್ಡ ಬ್ಯಾನರ್ ಆಗಿ ನಿಲ್ಲುತ್ತೆ. ಏಕೆಂದರೆ ತುಂಬ ಎಲ್ಲ ಭಾಷೆಗಳ ಸಿನಿಮಾ ನೋಡಿ ನಾನೊಂದು 7-8 ಕಥೆಗಳು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಬಟ್ ಯಾವುದೂ ಕೂಡ ಮೂವ್ ಆಗಲಿಲ್ಲ. ಏನೋ ಕೊರತೆ ತೋರಿಸೋರು, ಸಿನಿಮಾದು ಆಗ್ತಿರಲಿಲ್ಲ. ಕೊನೆ ಹಂತದಲ್ಲೇ ಬೇಡ ನೆಕ್ಸ್ಟ್ ಮಾಡೋಣ ಹಿಂಗೆ ಸುಮಾರು ಫಸ್ಟು ಬಾಂಬೆ ಮಿಠಾಯಿ ಸಿನಿಮಾನು ಅವರೇ ಮಾಡಬೇಕಿತ್ತು ಸಿನಿಮಾ. ಸೊ 15 ವರ್ಷ ಆದಮೇಲೆ ಒಂದು ಒಳ್ಳೆಯ ಪ್ರಯತ್ನ ಮಾಡಿ, ನಿಜ ಹೇಳ್ತೀನಿ ಅಂದರೆ 5 ನಿಮಿಷದಲ್ಲಿ ಕತೆ ಓಕೆ ಮಾಡಿದ್ರು ಪ್ರೊಡ್ಯೂಸರು. ನಾನು ಎಲ್ಲ ಕಥೆಗಳು 2 ಅವರು 3 ಅವರು ವಾರಗಟ್ಟಲೆ ಡಿಸ್ಕಸ್ ಮಾಡಿದ್ದೀನಿ ಅವ್ರ ಜೊತೆ. ಬಟ್ ಇದನ್ನು 5 ನಿಮಿಷದಲ್ಲಿ ಕತೆ ಓಕೆ ಮಾಡಿದ್ರು. ಫಸ್ಟು ಒಂದು ಮಿನಿಮಮ್ ಬಜೆಟಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಹೋಗ್ತಾ ಹೋಗ್ತಾ ಅವರೇ ಇನ್ವಾಲ್ವ್ ಆಗಿ, ರವಿ ವರ್ಮ ಬೇಕು, ಅದು ಕ್ಲೈಮ್ಯಾಕ್ಸಲ್ಲಿ ಒಂದು ಎಫೆಕ್ಟಿವ್ ಫೈಟ್ ಬೇಕು ಅಂತ ಅವರೇ ನಿಂತ್ಕೊಂಡು ಸುಮಾರು ಒಂದು 50-60 ದಿನ ಅನ್ಕೋತೀವಿ. 60 ಸುಮಾರು 90 ಕಾಲ್ ಶೀಟು ಸಿನಿಮಾಗೆ ಆಗಿರೋದು. ಏನಕ್ಕೂ ತೊಡಕಿಲ್ದಲೆ ಸಿನಿಮಾ ಆ ರೇಂಜಿಗೆ ಬರೋದಕ್ಕೆ ಪ್ರೊಡ್ಯೂಸರ್ ಫಸ್ಟು ಮೇನ್ ಕಾರಣ. ನಿಮ್ಮ ಮೂಲಕ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಒಳ್ಳೆ ಪ್ರೊಡ್ಯೂಸರಾಗಿ ಮುಂದೆ ನಿಂತ್ಕೋತಾರೆ. ಸೊ ಎರಡನೇದಾಗಿ ಇದೊಂದು ಮಲ್ಟಿ ಸ್ಟಾರ್ ಸಿನಿಮಾ. ಚಿಕ್ಕಣ್ಣ, ಅನೀಶು, ಗುರುನಂದನ್ನು, ರಂಗಡರಗೌರು ಹೀರೋನೇ. ಸೊ 3-4 ಜನನ ಒಂದೇ ಕಥೆಯಲ್ಲಿ ತರಬೇಕಿತ್ತು. ಅದು ನಮ್ಮ ನೇಟಿವಿಟಿ ಕತೆ, ಅಂದರೆ ಎಲ್ಲರೂ ತುಂಬ ಇಷ್ಟಪಡುವಂಥ ಕತೆ. ಆ ಮೂಲಕ ಟ್ರಾವೆಲ್ ಆಗೋವಂಥ ಸಬ್ಜೆಕ್ಟು. ಫಸ್ಟು ಅಪ್ರೋಚ್ ಮಾಡಿದಾಗ ಚಿಕ್ಕಣ್ಣ ಇರ್ಬೋದು, ಅನೀಶ್ ಇರ್ಬೋದು, ಎಲ್ಲರೂ ಇಂಡಿವಿಜುವಲ್ ಹೀರೋ ಆಗಿ ಗೆದ್ದಿರೋರೆ. ಉಪಾಧ್ಯಕ್ಷ, ಅದು ಆ್ಯಕ್ಚುಲಿ ಉಪಾಧ್ಯಕ್ಷ ನನ್ನದೇ ಕತೆ. ಸೊ ಅಲ್ಲಿ ಯಾವುದೋ ಕಾರಣಾಂತರದಿಂದ ನಾನು ಹೊರಗಡೆ ಬಂದ್ರಿಂದ ಸೊ ನೆಕ್ಸ್ಟ್ ಫಿಲಮ್ ಮಾಡಬೇಕು ಅಂತ ಅವ್ರಿಗೂ ನಮಗೂ ಒಂದು ಮಾತುಕತೆ ನಡೀತಾ ಇತ್ತು. ಸೊ ಈ ಡೇಟ್ ಕೊಡೋದಕ್ಕೆ ನನ್ನ ಚಂದ್ರಮೋಹನ್ ಮೇನ್ ಅವ್ರಿಗೆ ಕಾರಣ. ಅವರು ಡೇಟ್ ಕೊಡೋದಕ್ಕೆ ಬಂದು ಮಾಡಿದ್ರು. ಹರೀಶು ಕೂಡ, ಎಲ್ಲ ಹೀರೋಗಳು ಬಂದು ಮಾಡೋದಕ್ಕೆ ಮೇಯ್ನ್ ಕಾರಣ ಅಂದರೆ ಕಥೆಯಷ್ಟು ಸ್ಟ್ರಾಂಗ್ ಆಗಿತ್ತು. ಈ ಸಿನಿಮಾ ಏನಾದರೂ ಒಂದು ಗೆದ್ದೇ ಗೆಲ್ಲುತ್ತೆ ಅನ್ನೋ ಭರವಸೆ ಮೇಲೆ ಎಲ್ಲ ಆರ್ಟಿಸ್ಟು 5 ಜನ ಮೇಯ್ನ್ ಹೀರೋ ಆಗಿ ಬರ್ತಾರೆ ಅಲ್ಲಿ, ಅದು ನಡೆಯುತ್ತೆ. ಸರ್ ಎಲ್ಲೋ ಒಂದು ಕಡೆ ಕನ್ನಡದಲ್ಲಿ ಈ ಮಲ್ಟಿ ಸ್ಟಾರ್ ಸಿನಿಮಾಗಳನ್ನು ಕೊರತೆ ಕಾಡ್ತಾ ಇದೆ. ಯಾಕಂದರೆ ಗೆದ್ದಂಥ ಸಿನಿಮಾಗಳು ಸಾಕಷ್ಟಿದೆ ಮಲ್ಟಿ ಸ್ಟಾರ್ ಸಿನಿಮಾ ಮಾಡಿ. ಸೊ ಎಲ್ಲೋ ಒಂದು ಕಡೆ ಈ ವಿಭಾಗಕ್ಕೆ ಯಾರೂ ಕಂಡಿಡ್ತಾ ಇರಲಿಲ್ಲ, ಈ ಥರದೊಂದು ಪ್ರಯತ್ನ ಮಾಡಬೇಕು ಅಂತ ಮುಂದಾಗ್ತಾ ಇರಲಿಲ್ಲ. ಅದೆಲ್ಲವನ್ನು ಮೀರಿ ನೀವು ಈ ಸಿನಿಮಾ ಮಾಡಲೇಬೇಕು ಅಂತ ಒಂದು ಗಟ್ಟಿ ಧೈರ್ಯ ಮಾಡೋದಿಲ್ಲ, ಯಾವ ಕಾರಣಕ್ಕೋಸ್ಕರ ಬಂತದ್ದು? ಕತೆ ಆ್ಯಕ್ಚುಲಿ ಏನಂದರೆ, ಹಿಂದಿ ಸಿನಿಮಾಗಳಲ್ಲಿ ಮಲ್ಟಿ ಸ್ಟಾರ್ ಸಿನಿಮಾಗಳು ನಡೀತಾ ಇರೋದು. ಅಕ್ಷಯ್ ಕುಮಾರ್, ಜಯದೇವನ್ ಎಲ್ಲ ಸೇರಿ ವೆಲ್ಕಮ್ ಹೌಸ್ಫುಲ್ ಅಂತ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಸೊ ನನ್ನ ಎಲ್ಲ ಸಿನಿಮಾಗಳು ಆ್ಯಕ್ಚುಲಿ ಫಸ್ಟ್ ಬಾಂಬೆ ಮಿಠಾಯಿ ಕೂಡ 3 ಜನ ಹುಡುಗರು ಒಂದು ಟ್ರಾವೆಲ್ ಮಾಡ್ತಾರೆ. ಡಬಲ್ ಇಂಜಿನು ಕೂಡ ಅಷ್ಟೇ, ಒಂದು ರೈಸ್ ಪುಲ್ಲಿಂಗ್ ಹೋಗ್ಬಿಟ್ಟು 3 ಜನ ಅಮಾಯಕರು ಹೇಗೆ ಮಾಡ್ತಾರೆ ಅಂತ ಆ ಕತೆ ಮೇಲೆ ನನಗೊಂದು ಸ್ವಲ್ಪ ಗ್ರಿಪ್ ಇದೆ. ಎಲ್ಲ ಕ್ಯಾರೆಕ್ಟರ್ಗಳನ್ನೂ ಹ್ಯಾಂಡ್ಲ್ ಮಾಡೋವಂಥ ಗ್ರಿಪ್ ಇದೆ. ಸೊ ಹಾಗಾಗಿ ಈ ಕತೆನ ತಗೊಳ್ಳೋದಕ್ಕೆ ಸುಮಾರು ಒಂದು 10-15 ವರ್ಷಗಳಿಂದ ಒಂದು 10 ವರ್ಷದಿಂದ ಏನೋ ನಡೆದಿರೋ ಒಂದು ಇನ್ಸಿಡೆಂಟು, ಒಂದು 15 ವರ್ಷದಿಂದ ನಡೆದಿರೋ ಇನ್ಸಿಡೆಂಟ್ನ ಸುಮಾರು ಒಂದು ದಿನಗಳಿಂದ ಅದನ್ನು ಡೆವಲಪ್ ಮಾಡ್ಕೊಂಡು ಬರ್ತಾಯಿದ್ವಿ. ಈ ಸಿನಿಮಾ ಮಾಡಿದ್ರೆ ಸುಮ್ಮನೆ ಜಾಲಿಯಾಗಿ ಏನೋ ಒಂದು ಮುಗ್ಸೋಕ್ಕಾಗಲ್ಲ, ಇದಕ್ಕೆ ಸ್ಟ್ರಾಂಗ್ ಗ್ರಿಪ್ ಬೇಕು ಅಂದ್ರೆ. ಜೊತೆಗೆ ನನ್ನ ಜೊತೆ ಕೈ ಜೋಡಿಸಿದ್ರು ಕಾಲ್ಕಿ ಪ್ರೀತಿ ಸತ್ಯಶೌರ್ಯ ಸಾಗರ್ ಅಂತ ಡೈರೆಕ್ಟ್ರು. ಸೊ ಈ ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಆದರು. ಸ್ಟೋರಿ ಸ್ಕ್ರಿಪ್ಟ್ ಎಲ್ಲ ಅವರು ನಾವು ಕೂತ್ಕೊಂಡು ಮಾಡಿ ಸುಮಾರು ಒಂದು 6-7 ತಿಂಗಳು ಜೊತೆಲೇ ಕೂತು ಟ್ರಾವೆಲ್ ಮಾಡಿದ್ವಿ. ತುಂಬ ವೈಬ್ರೇಷನ್ ಬಂತು, ಸಿನಿಮಾ ಬೇರೆ ಲೆವೆಲ್ ಬರುತ್ತೆ ಅಂತ. ಎಲ್ಲ ಆರ್ಟಿಸ್ಟ್ಗಳು ಒಪ್ಸೋದಕ್ಕೆ ಅದು ಈಸಿ ಆಯಿತು. ಪೇಪರ್ ವರ್ಕು ಚೆನ್ನಾಗಿ ಮಾಡ್ಕೊಂಡ್ವಿ ಫಸ್ಟು, ಆಮೇಲೆ ಮಿಕ್ಕಿದೆಲ್ಲ ಈಸಿ ಆಯಿತು ನಮಗೆ. ಇನ್ನು ಓಡೋ ಸಾಂಗ್ನ ಒಂದು ಕ್ವಾಲಿಟಿ ಮತ್ತು ಕಂಟೆಂಟ್ ನೋಡ್ತಿದ್ರೆ ಎಲ್ಲೋ ಒಂದು ಕಡೆ ಇಲ್ಲೂ ಕೂಡ ಒಂದು ನಿಧಿಯ ಹುಡುಕಾಟದಲ್ಲಿ ಇವರೆಲ್ಲ ಬೀಳ್ತಾರೆ, ಅಥವಾ ನಿಧಿಗೋಸ್ಕರ ಇವರೆಲ್ಲ ಫಾರೆಸ್ಟ್ಗೆ ಹೋಗ್ತಾರೆ ಅಂತ?
ಅದು ನಿಧಿ ಅನ್ನೋದಕ್ಕಿಂತ ಒಂದು ಅದೇ ಅದ್ರ ಮೇಲೆ ಟ್ರಾವೆಲ್ ಆಗುತ್ತೆ ಕತೆ. ಬಟ್ ಏನೇ ಅದು ಅನ್ನೋದು ಸಿನಿಮಾದಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಟ್ರೆಸರ್ ಅಂತ ಒಂದು ಹೈಲೈಟ್ ಮಾಡಿದ್ದೀವಿ. ಬಿಗ್ಗೆಸ್ಟ್ ಟ್ರೆಸರ್ ಈಸ್ಟ್ ಆಫ್ ದ ಸೆಂಚುರಿ ಅಂತ ನಮ್ಮ ಸಿನಿಮಾ ಆಗಲಿ ಈ ಶತಮಾನದ ದೊಡ್ಡ ಕಳ್ಳತನ ಹಿಂದೆ ನಡೆಯುವಂಥ ಕತೆ ಅಂತ. ಸೊ ಇದು ಎಲ್ಲರಿಗೂ ಆ್ಯಕ್ಚುಲಿ ನಮ್ಮ ಕನ್ನಡ ಅಂತ ಅಲ್ಲ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಏನು ನಾವು ಸರೌಂಡಿಂಗ್ ಬಾರ್ಡ್ರ್ ಇದೆ ಎಲ್ಲ ಜನಗಳಿಗೂ ಇದು ಕನೆಕ್ಟ್ ಆಗೇ ಆಗುತ್ತೆ. ಆ ಥರ ಒಂದು ಕಾನ್ಸೆಪ್ಟ್ನ ಕೈ ಹಾಕಿದ್ದೀವಿ ಫಸ್ಟ್ ಟೈಮ್. ಸರ್ ಆ ಥಾಟು ಐಡಿಯಾ ಬರೋ ಕಾರಣ ಏನಾಗುತ್ತೆ? ಯಾಕಂದರೆ ಇತ್ತೀಚೆಗೆ ಒಂದಷ್ಟು ಕಥೆಗಳು ಕೇಳ್ತಾ ಇದ್ವಿ. ಈಗ ಕೇರಳದ ತಿರುವನಂತಪುರಂದ ಒಂದು ನಿಧಿ ಆಗಲಿ ಆ ಥರದ್ದೆಲ್ಲ ಕೇಳಿದಾಗ ಎಷ್ಟೋ ಜನ ಅನ್ಕೊಂಡಿದ್ರು ಇದ್ರ ಮೇಲೆ ಒಂದು ಕತೆ ಮಾಡಬೇಕಲ್ಲ, ಈ ಥರದೊಂದು ಐಡಿಯಾ ಮೇಲೆ ಒಂದು ಮಾಡಬೇಕಲ್ಲ ಅಂತ ಸಾಕಷ್ಟು ಜನ ಹಿಂದೆ ಬಿದ್ದಿರ್ತಾರೆ. ಸೊ ನಿಮ್ಗೆ ಹೆಂಗೆ ಬಂತು ಆ ಥಾಟ್ ಈ ಥರದೊಂದು ಲೈನ್ ಇಟ್ಕೊಂಡು ಮಾಡಬೇಕು ಅಂತ? ಅದು ಒಂದು ಸೀಕ್ರೆಟ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಅದು ಓಪನ್ ಆದರೆ ಅದು ತುಂಬ ಏನೋ ಬೇಡ ಆ ವಿಷಯ. ಬಟ್ ಅದು ನಮ್ಮ ಎಲ್ಲ ಮೈಸೂರು ಜನ, ಬೆಂಗಳೂರು ಜನ ಎಲ್ಲ ಇದ್ದಾರೆ, ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಅದು. ಸೊ ಅದನ್ನು ನಾವು ಸುಮಾರು ಒಂದು 10 ವರ್ಷದಿಂದ ಮೊದಲೇ ಹೇಳ್ದಂಗೆ ಅದನ್ನು ಸ್ಕ್ರಿಪ್ಟನ್ನು ಡೆವಲಪ್ ಮಾಡ್ಕೊಂಡು ಬರ್ತಿದ್ವಿ. ಸೊ ಈ ನಾಟು ಈ ಐಡಿಯಾ ಎಲ್ಲ ಜನಗಳಲ್ಲೂ ಮನಸ್ಸಲ್ಲಿ ಬಂದಿರುತ್ತೆ. ಆ ಜನಗಳ ಮನಸ್ಸಲ್ಲಿ ಏನಿದೆ ಅದನ್ನೇ ನಮ್ಮ ಇಲ್ಲಿ 4 ಜನ ಹೀರೋಗಳು ಅದನ್ನು ಡಿಸೈಡ್ ಮಾಡಿ ಸೊ ಟ್ರೆಸರಿಂದ ಬೀಳ್ತಾರೆ. ಸೊ ಒಂದು ಟ್ರೆಸರ್ ಅನ್ನೋದು ಒಂದು ಪಾಯಿಂಟ್ ಅಷ್ಟೇ ಸಿನಿಮಾದಲ್ಲಿ. ಕಥೆನ ಮೂವ್ ಮಾಡೋದಕ್ಕೆ ಎಲ್ಲ ಪಾತ್ರಗಳನ್ನೂ ಹ್ಯೂಮರಸ್ ಆಗಿ, ಅಂದರೆ ಚಿಕ್ಕಣ್ಣ, ಅನೀಶು, ಗುರುನಂದನ್, ಆಮೇಲೆ ರಂಗಣ್ಣರ್ಗೆ ಎಸ್ಪೆಷಲಿ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಹೇಳ್ಬಿಡ್ತೀನಿ. ಫಸ್ಟು ಟೈಮು ನಾನು ರಂಗಣ್ಣರ್ಗೆ ಅವ್ರ ಜೊತೆ ವರ್ಕ್ ಮಾಡಿದ್ದು. ನಿಜವಾಗ್ಲೂ ಅಷ್ಟೊಂದು ಇನ್ವಾಲ್ವ್ ಆಗಿ ಕ್ಯಾರೆಕ್ಟರ್ ನಾನು ಅಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಕೆಲಸನ ಎಲ್ಲ ಆರ್ಟಿಸ್ಟ್ಗಳು ಈಸಿ ಮಾಡಿಬಿಟ್ರು. ಅವರು ಫಸ್ಟು ಒಬ್ಬ ಹೀರೋ ಅಂತ ಹೇಳಿಕೆ ಅವ್ರದ್ದೇ ಆದಂಥ ಜವಾಬ್ದಾರಿಗಳಿರುತ್ತೆ, ಜನಗಳಿಗೆ ಏನು ಕೊಡಬೇಕು ಅಂತ. ಅದನ್ನೆಲ್ಲ ಬಿಟ್ಟು ಸಿನಿಮಾಗೆ ಒಬ್ಬ ಪಾತ್ರಧಾರಿಯಾಗಿ ಎಲ್ಲರೂ ನಿಂತ್ಕೊಂಡು ಸಿನಿಮಾ ಮುಗಿಸ್ಕೊಟ್ರು. ಸೊ ನಾನು ಅವ್ರ ಹತ್ರ ಕೇಳಿದ ಡೇಟ್ಗಿಂತ ಸುಮಾರು 15-20 ಜನ ಎಕ್ಸ್ಟ್ರಾ ಬಂದು ವರ್ಕ್ ಮಾಡಿಕೊಟ್ಟಿದ್ದಾರೆ.